ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿ ಮಾತು. ಇವತ್ತಿನ ಹೈಲೈಟ್ಸ್ ಏನಂದ್ರೆ 45 ಕೋಟಿ ರೂಪಾಯಿ ತೆರಿಗೆ ವಂಚಿಸಿದ್ಯಾರು, 8 ಕೋಟಿ ಮೌಲ್ಯದ ಚಿನ್ನ ಸಿಕ್ಕಿದೆಲ್ಲೇ, ಆರೋಪ ಸಾಬೀತಾದ್ರೆ ಜೈಲೂಟ ಗ್ಯಾರಂಟಿನ. ಈ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಸಿನಿ ಮಾತು. ಸ್ಯಾಂಡಲ್ವುಡ್ನ 8 ದಿಗ್ಗಜರ ಮನೆ ಮೇಲೆ ನಡೆದ ಐಟಿ ದಾಳಿಗೆ ಸಂಬಂಧಿಸಿದಂತೆ ಎಲ್ರಿಗೂ ಕೂಡ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದ್ದು, ಇವತ್ತು ಕೆಲವರು ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಯಾರು ಹಾಜರಾದ್ರು, ಐಟಿ ಅಧಿಕಾರಿಗಳಿಗೆ ಏನಂತ ಹೇಳಿದ್ರು, ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಏನೆಲ್ಲ ಅಪ್ಡೇಟ್ಸ್ಗಳಾದ್ವು, ಮುಂದೇನಾಗಬಹುದು, ಯಾರ್ದಾದ್ರೂ ಬಂಧನ ಆಗತ್ತಾ, ಎಲ್ಲವನ್ನೂ ಹೇಳ್ತೀವಿ ಈ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ. ಅವರಿಗೆ ಯಾರೊದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ, ಇವರಿಗೆ ಹುಚ್ಚನ ಮದ್ವೆಲಿ ಉಂಡೋನೇ ಜಾಣ. ಸ್ಯಾಂಡಲ್ವುಡ್ ಸ್ಟಾರ್ಗಳ ಮೇಲಿನ ಐಟಿ ದಾಳಿ ಪ್ರಕರಣ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ರಾಕಿಂಗ್ ಸ್ಟಾರ್ ಯಶ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಸೆಂಚುರಿ ಸ್ಟಾರ್ ಶಿವಣ್ಣ, ಕಿಚ್ಚ ಸುದೀಪ್, ನಿರ್ಮಾಪಕರಾದ ರಾಕ್ ಲೈನ್ ವೆಂಕಟೇಶ್, ಸಿಆರ್ ಮನೋಹರ್, ಜಯಣ್ಣ ಹಾಗೂ ವಿಜಯ್ ಕಿರಗುಂದೂರ್ ಮನೆ ಹಾಗೂ ಕಚೇರಿಗಳ ಮೇಲೆ ಇದೇ ತಿಂಗಳ 3ರಂದು ಐಟಿ ಅಧಿಕಾರಿಗಳು ಹಠಾತ್ ದಾಳಿ ನಡೆಸಿದ್ರು. 3 ದಿನಗಳ ಕಾಲ ಪರಿಶೀಲನೆ ಮತ್ತು ವಿಚಾರಣೆಗಳ ಬಳಿಕ ಬರೋಬ್ಬರಿ 109 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯ ಕುರಿತು ಪತ್ತೆ ಮಾಡಿದ್ದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಈ ಐಟಿ ದಾಳಿ ಹಲವು ಹೊಸ ರೂಮರ್ಗಳಿಗೆ ಕಾರಣವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿ ಕಾರಣ ಅಂದ್ರೆ ಖುದ್ದು ಸ್ಟಾರ್ಗಳೇ ಐಟಿ ದಾಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂದಿದ್ರು. ಮತ್ತೊಂದೆಡೆ ಸ್ಟಾರ್ಸ್ ಅಭಿಮಾನಿಗಳು ಪ್ರಧಾನಿ ಮೋದಿ ಅವರ ವಿರುದ್ಧ ಘೋಷಣೆ ಕೂಗಿದ್ದೂ ಆಯ್ತು. ಹೀಗಿರುವಾಗಲೇ ಕೋಟಿ ಕೋಟಿ ಅಕ್ರಮ ಸಂಪತ್ತು ಸಿಕ್ಕಿರೋದು ಎಲ್ಲರ ಬಾಯಿ ಮುಚ್ಚಿಸಿದೆ. ಆ ಮೂಲಕ ಚಿತ್ರರಂಗದಲ್ಲಿ ಅಕ್ರಮದ ಹಣ ಸದ್ದಿಲ್ಲದೆ ಓಡಾಡ್ತಾ ಇರೋದು ಪ್ರೂವ್ ಆಗಿದೆ. ತಗ್ಲಾಕೊಂಡೋರ್ ಯಾರು, ತಪ್ಪಿಸ್ಕೊಂಡೋರ್ ಯಾರು? ರಾಕಿಂಗ್ ಸ್ಟಾರ್ ಯಶ್ ಭರ್ಜರಿ ಪ್ರದರ್ಶನ ಕಾಣ್ತಿರುವಂತ ಕೆಜಿಎಫ್ ಪ್ರಮೋಷನ್ ನಲ್ಲಿ ಬ್ಯುಸಿಯಾಗಿದ್ರೆ, ಪುನೀತ್ ರಾಜ್ಕುಮಾರ್ ರಿಲೀಸ್ಗೆ ರೆಡಿಯಾಗಿರುವ ನಟ ಸಾರ್ವಭೌಮ ಪ್ರಚಾರಕ್ಕೆ ಹೋಗಬೇಕಾಗಿದೆ. ಕಿಚ್ಚ ಸುದೀಪ್ ಪೈಲ್ವಾನ್ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಬೇಕಿದ್ದು, ಕೋಟಿಗೊಬ್ಬ 3 ಜೊತೆಗೆ ಹಾಲಿವುಡ್ ಸಿನಿಮಾ ರೈಸನ್ ಚಿತ್ರೀಕರಣದಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗಿದೆ. ಉಳಿದಂತೆ ಶಿವಣ್ಣ ಸಹ ಆನಂದ್ ಶೂಟಿಂಗ್ ಜೊತೆಗೆ ಕವಚ ಸಿನಿಮಾ ಪ್ರಮೋಷನ್ ನಲ್ಲಿ ಭಾಗಿಯಾಗಬೇಕಾಗಿದೆ. ಹಾಗೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ನಟ ಸಾರ್ವಭೌಮ ರಿಲೀಸ್ಗೆ ಸಿದ್ಧತೆ ಮಾಡ್ತಾ ಇದ್ದು, ವಿಜಯ್ ಕಿರಗುಂದೂರ್ ಕೆಜಿಎಫ್ ಚಾಪ್ಟರ್ 1 ಕಲೆಕ್ಷನ್ ಎಣಿಸಿಕೊಂಡು ಚಾಪ್ಟರ್ 2 ನಿರ್ಮಾಣಕ್ಕೆ ರೆಡಿಯಾಗಬೇಕಾಗಿದೆ. ಹಾಗೆ ಜಯಣ್ಣ ನಿರ್ಮಾಣ, ವಿತರಣೆ ಎರಡರಲ್ಲೂ ಕೂಡ ಬಿಸಿ ಇದ್ದು, ಸಿಆರ್ ಮನೋಹರ್ ಇನ್ನಷ್ಟೇ ಹೊಸ ಚಿತ್ರ ಅನೌನ್ಸ್ ಮಾಡಬೇಕಾಗಿದೆ. ಎಲ್ಲಾ ಸ್ಟಾರ್ ನಟರು ಹಾಗೂ ನಿರ್ಮಾಪಕರು ಒಂದಲ್ಲ ಒಂದು ಸಿನಿಮಾದಲ್ಲಿ ಬಿಸಿ ಇರುವ ಕಾರಣ ಪುನೀತ್ ರಾಜ್ಕುಮಾರ್, ರಾಕ್ ಲೈನ್ ವೆಂಕಟೇಶ್ ಹಾಗೂ ಸಿಆರ್ ಮನೋಹರ್ಗಷ್ಟೇ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿದ್ರು. ಐಟಿ ವಿಚಾರಣೆಗೆ ಹಾಜರಾದ ವಿಲನ್ ನಿರ್ಮಾಪಕ ಸಿಆರ್ ಮನೋಹರ್ಗೆ ಐಟಿಯೇ ದಿ ವಿಲನ್. ಈ ಐಟಿ ದಾಳಿಯಿಂದ ನಿರ್ಮಾಪಕ ಸಿಆರ್ ಮನೋಹರ್ ಅವರಿಗೆ ಹೆಚ್ಚು ತಲೆಬಿಸಿಯಾಗಿಲ್ಲ. ಯಾಕೆಂದ್ರೆ ಐಟಿ ರೇಡ್ ಅವರಿಗೆ ಹೊಸದೇನಲ್ಲ. ಇದು 4ನೇ ಬಾರಿಗೆ ಐಟಿ ರೇಡ್ ಆಗಿದ್ದು, ಮಧ್ಯಾಹ್ನವೇ ಐಟಿ ವಿಚಾರಣೆಗೆ ಹಾಜರಾದ್ರು. ಈ ಸಂಬಂಧ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕ್ವೀನ್ಸ್ ರಸ್ತೆಯ ಐಟಿ ಕಚೇರಿಗೆ ಬಂದ ದಿ ವಿಲನ್ ಖ್ಯಾತಿಯ ನಿರ್ಮಾಪಕ ಸಿಆರ್ ಮನೋಹರ್ ವಿಚಾರಣೆಗೆ ಹಾಜರಾದ್ರು. ನಂದು 2 ವರ್ಷದ ಮುಂಚೆ ಒಂದ್ಸರಿ ಸರ್ಚ್ ಆಗಿತ್ತು. ಆ ಟೈಮಲ್ಲೆಲ್ಲ ಸಾರ್ಟ್ ಔಟ್ ಆಗಿದೆ. ಮತ್ತು ಪೇಪರ್ ವರ್ಕು ರೂಟಿಂಗ್ ಇದೆಯಾ ಇಲ್ವಾ ಅಂತೇಳಿ ನಮ್ಮದು ಸ್ವಲ್ಪ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಜಾಸ್ತಿ ಇತ್ತು. ಯಾಕೆಂದರೆ ಸುಮಾರು ಒಂದು 106 ಎಕರೆ ಅದು ವೆರಿಫಿಕೇಷನ್ ಮಾಡಬೇಕಾದ್ರೆ ಅದು ಪ್ರೀವಿಯಸ್ ಇಯರ್ಸಲ್ಲಿ ಅದು ರೂಟಿಂಗ್ ಇದೆಯಾ ಇಲ್ವಾ ಅನ್ನೋದು ಅಕೌಂಟ್ಸಲ್ಲಿ ವೆರಿಫೈ ಮಾಡ್ತಾಯಿದ್ರು. ಅವೆಲ್ಲ ಕರೆಕ್ಟ್ ಆಗಿದೆ. ನಮ್ಮದೆಲ್ಲ ಅಕೌಂಟ್ಸ್ ಪರ್ಫೆಕ್ಟ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಯಾವ ಕ್ಯಾಶ್ ಪೇಮೆಂಟ್ಸ್ ಇದೆ ಅಲ್ಲ, ಆ ಕ್ಯಾಶ್ ಪೇಮೆಂಟ್ಸು ಅನಿವಾರ್ಯವಾಗಿ ಕೆಲವೊಂದು ಮಾಡಬೇಕಾಗ್ತದೆ. ನಾವು ಸಿನಿಮಾ ಅಂದಮೇಲೆ ಕೆಲವೊಂದೆಲ್ಲ
ಈ ಡೈಲಿ ವೇಜಸ್ ಎಲ್ಲ ನಾವು ಸ್ವಲ್ಪ ಕ್ಯಾಶಲ್ಲಿ ಕೊಡಬೇಕಾಗ್ತದೆ. ಅದು ಬಿಟ್ಟರೆ ಇನ್ಯಾವುದು ಇಲ್ಲ ಬ್ರದರ್. ನನಗೆ ಪ್ರೀವಿಯಸ್ ಇದಾದಾಗ ಆರ್ಡರ್ ಆಗಿದ್ದಾಗ ಸ್ವಲ್ಪ ಕಟ್ಟೋದು ಬ್ಯಾಲೆನ್ಸ್ ಇತ್ತು, 1 ಇಯರ್ದಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಕಟ್ಟಿದ್ದೆ ನಾನು. ಅದನ್ನು ಆ್ಯಸ್ ಯೂಶುವಲ್ ಅವರು ಏನು ಡಿಪಾರ್ಟ್ಮೆಂಟ್ ಅವರು ಯಾವ ರೀತಿ ಅದನ್ನು ಕಲೆಕ್ಟ್ ಮಾಡಬೇಕು ಮಾಡ್ತಾರೆ. 8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಎಲ್ಲಿಂದ ಬಂತು? 45 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಯಾರಿಂದ ಸಿಕ್ತು? ಇನ್ನು ಆದಾಯ ತೆರಿಗೆ ಇಲಾಖೆ ದಾಳಿಯಿಂದ ಎಲ್ಲರಿಗಿಂತ ಹೆಚ್ಚು ತಲೆ ಕೆಡಿಸಿಕೊಂಡಿರೋದು ಒಬ್ಬ ಸೂಪರ್ ಸ್ಟಾರ್. ಮೂಲಗಳ ಪ್ರಕಾರ ಅವರ ಮನೆ ಕಚೇರಿಗಳಲ್ಲಿ ಐಟಿಗೆ ಬರೋಬ್ಬರಿ 8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ದೊರೆತಿದ್ಯಂತೆ. ಹಾಗೆ ಅಕ್ರಮವಾಗಿ ಹೊಂದಿದ್ದ 45 ಕೋಟಿ ರೂಪಾಯಿಯಷ್ಟು ಆಸ್ತಿ ದಾಖಲೆಗಳನ್ನ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗಿದೆ. ಆ ಮೂಲಕ ಈ ಸ್ಟಾರ್ ನಟರು 13 ಕೋಟಿ ರೂಪಾಯಿಯಷ್ಟು ತೆರಿಗೆ ವಂಚಿಸಿದ್ದಾರೆ ಎನ್ನಲಾಗಿದೆ. ಆರೋಪ ಸಾಬೀತಾದ್ರೆ ಜೈಲು ಗ್ಯಾರಂಟಿನಾ? ತೆರಿಗೆ ಜೊತೆ ದಂಡ ಕಟ್ಟಿದ್ರೂ ಬಿಡೋದಿಲ್ವಾ? ಈಗ ತೆರಿಗೆ ಕಟ್ಟುವ ಹಾಗೂ ಅದರ ಜೊತೆಗೆ ದಂಡ ಪಾವತಿಸುವ ಅವಕಾಶವಿದ್ರೂ ಐಟಿ ಕಾಯ್ದೆ 276ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಐಟಿ ಚಿಂತನೆ ನಡೆಸಿದೆ. ಹಾಗೇನಾದ್ರೂ ಪ್ರಕರಣ ದಾಖಲಾದಲ್ಲಿ ಕೋರ್ಟ್ ಆದೇಶ ಪಡೆದು ಈ ಸ್ಟಾರ್ ನಟನನ್ನ ಬಂಧಿಸುವ ಅವಕಾಶವೂ ಇದೆ. ಸದ್ಯಕ್ಕಿನ್ನು ಪರಿಶೀಲನೆ ಹಾಗೂ ವಿಚಾರಣೆ ನಡೀತಾ ಇದ್ದು, ಅದು ಪೂರ್ಣಗೊಂಡ ಬಳಿಕ ದೂರು ದಾಖಲಿಸುವ ಕುರಿತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮತ್ತೊಬ್ಬ ನಿರ್ಮಾಪಕರ ಮನೆಯಲ್ಲಿ ಬರೋಬ್ಬರಿ 4 ದಿನಗಳ ಕಾಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮತ್ತು ವಿಚಾರಣೆ ನಡೆಸಿದ್ರು. ಮೂಲಗಳ ಪ್ರಕಾರ ಅವರ ಮನೆಯಲ್ಲಿ 1,000 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಹೊಂದಿರುವ ಕುರಿತು ದಾಖಲೆ ದೊರೆತಿದೆ ಎನ್ನಲಾಗಿದೆ. ಹಾಗೆ ಹಲವು ಭಾಷೆಗಳಲ್ಲಿ ಸಿನಿಮಾ ನಿರ್ಮಿಸಿರುವ ಅವರು ಹಲವೆಡೆ ಮಾಲ್, ಕಾಂಪ್ಲೆಕ್ಸ್ ಹಾಗೂ 10 ಉದ್ಯಮಗಳಲ್ಲಿ ಹಣ ತೊಡಗಿಸಿಕೊಂಡಿದ್ದಾರಂತೆ. ಅವರಿಗೂ ಈ ತೆರಿಗೆ ದಾಳಿ ಬಿಸಿ ಮುಟ್ಟಿಸಿದೆ ಎನ್ನಲಾಗಿದೆ. ಹೀಗೆ ಐಟಿ ದಾಳಿ ಪ್ರಕರಣ ನಿಜಕ್ಕೂ ಕೆಲವರಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಆದ್ರೆ ಯಾರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಲಿದೆ, ಯಾರು ಎಷ್ಟು ದಂಡ ಕಟ್ಟಬೇಕು, ಯಾರು ಜೈಲಿಗೆ ಹೋಗಬೇಕಾಗಬಹುದು ಅನ್ನೋದು ಐಟಿ ಇಲಾಖೆಯ ಮುಂದಿನ ವಿಚಾರಣೆಗಳ ಬಳಿಕವೇ ತಿಳಿದು ಬರಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಜನಿಕಾಂತ್ ಇವರ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಚಿತ್ರಪ್ರೇಮಿಗಳ ಮನ ಅರಳುತ್ತೆ. ಇವರ ಸಿನಿಮಾ ನೋಡಕ್ಕೆ ವಾರಕ್ಕೆ ಮುಂಚೆನೆ ಟಿಕೆಟ್ ಬುಕ್ ಮಾಡಿ ಕಾದು ಕೂರ್ತಾರೆ ಫ್ಯಾನ್ಸ್. ಇನ್ನು ಕರ್ನಾಟಕದಲ್ಲಿ ರಜನಿ ಹವಾ ಹೇಗಿರುತ್ತೆ ಅಂತ ಬಾಯ್ ಬಿಟ್ಟು ಹೇಳಲೇಬೇಕಿಲ್ಲ ರೀ. ರಜನಿ ಕನ್ನಡಿಗ ಅನ್ನೋ ಅಭಿಮಾನ ಕನ್ನಡಿಗರದ್ದು. ಹೀಗಾಗಿ ತಮಿಳುನಾಡಿನಲ್ಲಿ ಇದ್ದಷ್ಟೇ ಸಂಭ್ರಮ ಕನ್ನಡ ನೆಲದಲ್ಲಿಯೂ ಕೂಡ ಇರುತ್ತೆ. ಈಗ ಕಾರ್ತಿಕ್ ಸುಬ್ಬರಾಜು ನಿರ್ದೇಶನದ ಪೇಟಾ ಸಿನಿಮಾ ಕೂಡ ಅಷ್ಟೇ ಅಬ್ಬರವನ್ನ ಸೃಷ್ಟಿಸಿದೆ.